ಇದರ ಉಪ್ಪಿಲ್ಲ ಉರುಳಿಲ್ಲ. 5 ಕೋಟಿ 638 ಉಪ್ಪು ಹುಳಿ ಏನೂ ಇಲ್ಲ. ಹಂಗಾಗಿ 638 ಕಿಲೋಮೀಟರ್ ಇದೆ ಜಿಲ್ಲಾ ರಸ್ತೆಗಳು. ಈ 5,500 ಕೋಟಿ ಕೊಟ್ಟು ನಾವು ರಿಪೇರಿ ಮಾಡ್ತೀವಿ ಸಾಧ್ಯನಾ? ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಈಗಾಗಲೇ 3 ವರ್ಷ ಕಳೀತಾ ಬಂದಿದೆ. ಜನಗಳ ಮುಂದೆ ಹೋಗ್ಬೇಕಬಾರ್ದ ನಾವು? ಈಗ ಬಸ್ ಕೊಟ್ಟಿದ್ದಾರೆ, ರೆಡ್ಡಿ ಅವರು ಸಾಕಷ್ಟು ಬಸ್ ಕೊಟ್ಟಿದ್ದಾರೆ, ಖುಷಿ ಆಗ್ತದೆ. ರಸ್ತೆನೇ ಇಲ್ಲ ಓಡಾಡಕ್ಕೆ. ಏನ್ ಮಾಡ್ಬೇಕು ನಾವು? ಈಗ ನಾವು ಕಳೆದ ಬೆಳಗಾಂನಲ್ಲೂ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ರಸ್ತೆಗೆ ದಯಮಾಡಿ ಈ ಸರಿ 11,000 ಕೋಟಿ ಕೊಡ ಸಾಕಾಗಿಲ್ಲ. ಕೊನೆ ಪಕ್ಷ PWD 20,000 ಕೋಟಿ ಕೊಡಬೇಕು. ನೀವು 3 ವರ್ಷದಿಂದ ಗ್ರಾಂಟೇ ಕೊಟ್ಟಿಲ್ಲ ನಮಗೆ. ಹಾಗಾಗಿ ಕೊನೆ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ 200 ಕೋಟಿ ಕೊಡ್ಬೇಕು. ಇಲ್ಲದೆ ರಸ್ತೆ ಮಾಡಿಸೋದಂಗೆ. ನಾವಂತೂ 4 ಸರಿ ಗೆದ್ದಿದ್ದೀವಿ. ಹೊಸಬರು ಕಾಂಗ್ರೆಸ್ನಲ್ಲಿ ದಳದಲ್ಲಿ ಬಿಜೆಪಿ ಮುಖ ತೋರ್ಸಕೈತದ ಸಚಿವರೇ? ಏನ್ ಮಾಡ್ಬೇಕು? ನಾವು ಕುಡಿಯೋ ನೀರು ರಸ್ತೆ ಕೊಡ್ತಿದ್ರೆ ಏನ್ ಮಾಡಕ್ ಸಾಧ್ಯ? ಬರೀ ಮುಂದೆ ನಾವು TAD ತಗೊಂಡೋಗಿ ಇಲ್ಲಿ ಬರ್ಬೇಕಾ ಸಚಿವರೇ? ದಯಮಾಡಿ ಅಧ್ಯಕ್ಷ, ದಯಮಾಡಿ ನಮ್ ಕಷ್ಟನ ತಾವ್ ಅರ್ಥ ಮಾಡ್ಕೊಳ್ಳಿ. ಎಂತ ಕಷ್ಟ ಇದೆ. ತಾವೇ ಒಂದ್ಸರಿ ಆ ದೇವಸ್ಥಾನಕ್ಕೆ ಬಂದಿದ್ರಿ, ಒಯ್ಯ ಮಾಡಿಸಿದ್ರ ಮೇಲೆ ಅಲ್ಲಿ ಯಾರು ತಿರ್ಗಾಡಕ್ ಆಗ್ತದೆ ಸಚಿವರೇ? ನೀವು ಹೋಗಿದ್ರಿ, 10 ಕೋಟಿ ಏನೋ ಕೊಟ್ಟಿದ್ದೀರಿ, 5 ಕಿಲೋಮೀಟರ್ ಆಗಿದೆ. ಇನ್ನು ಮಿಕ್ಕಿದ್ದು ಓಡಾಡೋದು. ಹಾಗಾಗಿ ದಯಮಾಡಿ ನಾನು ಹೇಳ್ತೀನಿ, ಇದು ಈ ಉತ್ತರ ಸಮರ್ಪಕವಾಗಿ ಇಲ್ಲ. ಯಾರೋ ಅಧಿಕಾರಿಗಳು ಬರ್ಕೊಟ್ಟಿದ್ದನ್ನ ನಾವು ನೀವು ಓದೋದ್ರ ಅರ್ಥವಿಲ್ಲ. ದಯಮಾಡಿ ನಾನು ವಿಧಿಸ್ಕೊತೀನಿ, ಪ್ರಾಕ್ಟಿಕಲ್ ಆಗಿ ರಸ್ತೆ ಮಾಡ್ಲಿಕ್ಕೆ ನೀವು ಹಣ ಕೊಡಿ. ಕೊನೆ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ ಒಂದು 200 ಕೋಟಿ ಕೊಡಿ. ಅಲ್ಲ, ಈಗ ಯಾತಿ ನಾನು ಒತ್ತಾಯ ಮಾಡಿ ಹೇಳ್ತೀನಿ ಅಂದ್ರೆ, ನೀವು ನಿಮ್ಮ ಪಾರ್ಟಿಯವರು 55 ಕೋಟಿ ಕೊಟ್ರಿ, ನಮ್ಗೆ 25 ಕೋಟಿ ಕೊಟ್ರಿ. ನಾವು RDP ದೇವಸ್ಥಾನಕ್ಕೆ ಸಮುದಾಯಕ್ಕೆ ಆಯ್ಕೊಂಡಿದ್ವಿ. ಏನು ಮಾಡಕ ರಸ್ತೆ ಮಾಡಕ್ಕಾಗಿ ಆಯ್ತು, ಅದನ್ನ ಚರ್ಚೆ ಬಜೆಟ್ ಅಲ್ಲಿ ಮಾಡಿ. ಪ್ರಶ್ನೆ ಅದನ್ನ ಕೇಳಿ. ಅವ್ರು PWD ಮಿನಿಸ್ಟರ್. ಹೌದು, PWD ಮಿನಿಸ್ಟರ್ ಆದ್ರೆ ಎಲ್ಲ ವಿಚಾರ ಏನಾಗ್ಬೇಕು ಕೇಳಿ. ಅದನ್ನು ಏನಾಗಿದೆ ಅಧ್ಯಕ್ಷರೇ, ಅಟ್ಲೀಸ್ಟ್ ನಮಗೂ 50 ಕೋಟಿ ಕೊಟ್ಟಿದ್ರೆ ನಾವು ಪ್ರಾಚಾರ ಮುಚ್ಕೊತಿದ್ದೋ. ನಾವು GST ಕಟ್ತೀವಿ ಅಧ್ಯಕ್ಷರೇ, ಟ್ಯಾಕ್ಸ್ ಕಟ್ತೀವಿ. ಬಿಜೆಪಿ ಅವರು ದರದಲ್ಲೇ ಕಟ್ಟೋದಿಲ್ವಾ? ಸರಿ, ಮತ್ತೆ ಯಾಕೆ ಅನ್ಯಾಯ ಮಾಡೋದು ನೀವು ನಮ್ಗೆ? ಅದ್ರ ಬಗ್ಗೆ ನೀವು ನಮ್ಮ ಪರ ನಿಲ್ಬೇಕು, ಅವ್ರ ಪರ ನಿಂತು ಆಯ್ತದ? ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ಅವರು ನಮ್ಮ ಗಮನಕ್ಕೆ ತಂದ್ರೆ, ನಮ್ಮ ಪ್ರಕಾರ ಮೋಟರೇಬಲ್ ಇದೆ, ಎಲ್ಲರೂ ಕಟ್ಟಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದು ರಿಪೇರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು 50 ಕೋಟಿ ಕೊಡುದು 25 ಕೊಡುದು ಅದು ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್ಕಾರ ನೀವೇ, ಯು ಆರ್ ದಿ ಗವರ್ಮೆಂಟ್. ಇಲ್ಲ, ನಮ್ಮ ಮೇಲೆ ತಾವೇ ಸರ್ಕಾರ. ಚರ್ಚೆ ಬೇಡ. ಈಗ ವೆಂಕಟ ಶಿವರೆಡ್ಡಿ ಇರಿ, ದಯಮಾಡಿ ಅಧ್ಯಕ್ಷರೇ, ಅವ್ರು ಹೇಳಿ ರಿಪ್ಲೈ ಮಾಡಿ. ನಮ್ಮ ಗಮನಕ್ಕೆ ಅಲ್ಲಿ ಓಡಾಡಕ್ಕೆಲ್ಲ ಬರೀ ದೂರ ಕೂತವೆ ಅಧ್ಯಕ್ಷರೇ. ಅವ್ರು ಏನ್ ಹೇಳಿದ್ದಾರೆ? ಅಲ್ಲಿ ರಸ್ತೆಯನ್ನು ಸರಿ ಅವ್ರ ಗಮನಕ್ಕೆ ಸರಿಪಡಿಸಿಕೊಡುದು ಅಂತ ಹೇಳಿದ್ದಾರೆ. ಇನ್ನೇನ್ ಹೇಳ್ಬೇಕು? ನಾನ್ ತರಕೈತದ? ಅದಕ್ಕೊಬ್ಬ ಎಕ್ಸಿಕ್ಯೂಟಿವ್ ಇರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ. ಒಂದು ಮೀಟಿಂಗ್ ಕನ್ವೆ ಮಾಡಿ, ನಾನು ಭಾಗವಹಿಸ್ತೀನಿ. ಆಯ್ತು, ಮೀಟಿಂಗ್ ಕನ್ವೆ ಮಾಡಿ ದಯಮಾಡಿ ಖಂಡಿತ ನಾನು ಭಾಗವಹಿಸ್ತೀನಿ. ಖಂಡಿತ ಅವ್ರ ಜೊತೆ ಸಭೆ ಮಾಡ್ತೀವಿ. ಖಂಡಿತ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.